ನೆಕ್ಸ್ಟ್ ಬರ್ತಾನೆ. ಕೊಡು 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 ತಾತ ನಂಗೆ ಕೊಡು, ನಡ್ಕೊಂತೀನಿ ಅಂತ ಬರ್ತಾನೆ. ಬರ್ಡೇ ಗಿಫ್ಟ್, ಬರ್ಡೇಗೆ ಬರಲ್ಲ ಅಂದಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಜೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಇದ್ದು ಎಳ್ನೀರು ಕುಡಿಯೋಣ ಅಂತ ಹೋಗ್ತಿದ್ದೀವಿ. ಟೈಮ್ ಇನ್ನೂ 7 ಗಂಟೆ. ಬಟ್ ಬಿಸಿಲು ಯಾವ ರೇಂಜಿಗಿದೆ ಅಂದರೆ ಆಲ್ರೆಡಿ 10 ಗಂಟೆ ರೇಂಜಿಗಿದೆ. ಎಳ್ನೀರು ಕುಡಿಯೋಣ ಅಂತ ಹೋಗ್ತಿದ್ದೀವಿ. ಇದೇನು ಹೇಳ್ತಾರೆ ಇದನ್ನು? ಲೆಂತು. ಇದು ಬಿಡ್ಸಕ್ಕಲ್ಲ, ಈಗ ಬಿಡಿಸ್ಬೇಕಲ್ಲ. ಇದು ಲೆಂತು ಬಿಡ್ಸೋಕ್ಕೆ ಅಂತ ತಂದಿದ್ದೀವಿ. ಬಿಡಿಸ್ಬೇಕಿವತ್ತು. ಹುಡುಕ್ಬೇಕು, ಎಳ್ನೀರೇ ಸಿಗ್ತಾಯಿಲ್ಲ. ಹೊಡೆದೋಯ್ತಾ? ಹೋಯ್ತಾ? ಈ ಥರ ಕುಡಿದ್ರೆ ಟೇಸ್ಟ್ ಸಿಗಲ್ಲ ಎಳ್ನೀರು. ಯಾಕೆ ಹಿಂಗೆ ಕೊಚ್ಚಬೇಕಾ? ಯಾಕೆ? ಇದೇನೋ ಒಂಥರ ಒಗ್ರು ಫೀಲ್ ಆಗುತ್ತೆ. ಬಟ್ ಹೊಡೆದೋಗ್ಬಿಟ್ಟೈತಲ್ಲ ಅಂತ. ಬಟ್ ಇಲ್ಲಿ ಸೈಡಲ್ಲಿ ಓಪನ್ ಆಯ್ತು, ಚೆಲ್ಲಲ್ವಾ? ಅಲ್ಲಿ ಚೆಲ್ಲ ಕಡೆ ಟರ್ನ್ ಮಾಡ್ಕೊಂಬೇಡ. ಚೆನ್ನಾಯ್ತು. ತಣ್ಣಗಿದೆ ಇನ್ನು. ಬಟ್ ಚಳಿಗಾಲದಲ್ಲಿ ಇನ್ನೂ ಬೇಗ ಕುಡಿಬೇಕಿತ್ತು. ಒಂದು 5-6 ಗಂಟೆ ಕುಡಿದಿದ್ರಾ? ಬಿಸಿಲು ಬೀಳ್ತೈತಲ್ಲ ಆಲ್ರೆಡಿ. ಸಾಕು, ಸ್ಟಾಪ್ ಮಾಡಿ. ನೀರಿಲ್ಲ, ಮಳೆ ಇಲ್ಲ. ಗೊಬ್ಬರ ಹಾಕ್ಬಿಟ್ಟಿದ್ರೆ ಮದುವೆ ಗಂಡ ಸಮಾಚಾರ ನಮ್ಮನೆಗೆ ಮಾತ್ರ ಬರಲಿಲ್ಲ. ಅಲ್ಲ, ತಂಗಿಗೆ ಮಾತ್ರ, ತಂಗಿ ಕರಿಯಕ್ ಬಂದಿಲ್ಲ, ಬಾವಂಗ್ ಕರಿಯಕ್ ಬಂದಿದ್ಯಾ? ಆಂಟಿ ಚೆನ್ನಾಗಿದ್ದೀರಾ? ಫಸ್ಟ್ ಟೈಮ್ ಎತ್ಕೊಂಡ ಚೇತು ನನ್ನ ಮಗನ್ನ. ಅವತ್ತು ಹಿಂಗಿಂಗ್ ಎತ್ಕೊಂಡಿದ್ದ, ಇವತ್ತು ಅಯ್ಯ ಮಗ್ನೆ ಎಲ್ಲಿದ್ದೀರಾ ನೀವು? ಅವನು ನಿನ್ನೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಇವತ್ತೇ ಸುಮ್ನಿರೋದು. ನಾನು ಅಳ್ತಾನೆ ಎತ್ಕೊಂಡ್ರೆ ಅನ್ಕೊಂಡೆ. ನೋಡಿ ಎಷ್ಟು ಆರಾಮಾಗೋನೆ. ನಾಚ್ ಹೇಳಿದ್ರೆ ಕೇಳಿ ಅಲ್ಲ ಮತ್ತೇನಾ? ಇವರು ಶುಕ್ರವಾರ ಅವರು ಶನಿವಾರನೇ ಬರ್ಬೇಕು. ಮುಂಚೆ ಹೇಳ್ತಿದ್ಲು, ಒಂದು ವಾರ ನಾನು ಹೇಳ್ತೀನಿ, ಒಂದು ವಾರ ನಿಮಗೆ ಬೋರ್ ಆಗ್ಬಿಡುತ್ತೆ, ಯಾಕೆ ಹೋಗ್ತೀಯಾ, ಒಂದು 2-3 ದಿನ ಹೋಗ್ಬಿಟ್ಟು ಹೇಳ್ತೀಯ. ನೋಡಿ ಎತ್ತದಂಗ ಆಗುತ್ತೆ. ಗುರುವಾರ ಬರ ಮನೆ, ಗುರುವಾರ ಬಂದ್ರೆ ನೀವೇ ಗುರುವಾರ ಸಂಜೆ ನೀವೇ ಕಳ್ಸ್ಕೊಟ್ಬಿಡ್ತೀರಾ. ನೀವೇ ಕಳ್ಸ್ಕೊಟ್ಬಿಡ್ತೀರಾ. ನೋಡಿ ನನಗೆ ಫೋನ್ ಮಾಡಿ ಇವತ್ತು ಸಂಜೆ ಒಂದ್ಸಲ. ಅಲ್ಲ ಅಯ್ಯೋ ಈಗ ಆಗಲ್ಲ, ಮೇಲೆ ಕರ್ಕೊಂಡು ಹೋಗ್ಬಿಡ ಹೋಗಲ್ಲ. ಅಲ್ಲ ನಾವೇನು ಎತ್ಕೋಬೇಕಾ ಏನು ನೋಡ್ತೀರಾ ನೀವೇ. ಮಿನಿಮಮ್ ಬ್ಯಾಗ್ ಒಳಗಡೆ ನಿನ್ನ ಒಂದು ಸೀರೆ ಕಮ್ಮಿ ಇರ್ಕೋ, ನಾನು ಹೇಳಿದ ಚಡ್ಡಿ ಇರ್ಕೋ, ಚೌಟ್ರಿ ಮುಂದಾಗಡೆ ಡಿಸೈನ್ ಬಾವುಟ ಆರಾಡ್ಬೇಕು. ನಾವ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ ಮದ್ವೆನೇ ಬೇರೆ, ಮದ್ವೆ ಬೇರೆ. ಸಿನಿಮಾ ಇಲ್ಲೇ ಇಲ್ಲಿ ನೋಡಮ್ಮ, ಹಂಗಲ್ಲ ದೃಷ್ಟಿ ತೆಗೆದು ಹಿಂಗಂದು ಹಿಂಗನ್ಬೇಕು. ಚೆನ್ನಾಗೈತೆ ದೃಷ್ಟಿ.
ನಮ್ಮ ಅಣ್ಣ ಬಂದಿದ್ದ ಅವ್ನ ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ವಾಪಸ್ ಅಮ್ಮ ಮನೆಗೆ ರಿಟರ್ನ್ ಹೋಗೋಣ ಅಂದ್ಬಿಟ್ಟೆಲ್ಲ ಪ್ಯಾಕ್ ಮಾಡ್ಕೊತಿದ್ವು. ಸೊ ಅದೇ ಟೈಮಿಗೆ ಅವನು ಬಂದಿದ್ದ. ಅವನು ಬಂದು ನಮ್ಮನ್ನೆಲ್ಲ ಇನ್ವೈಟ್ ಮಾಡ್ಬಿಟ್ಟು ಅವನು ಹೊರಟ. ಸೊ ಹೊರಟ್ಮೇಲೆ ನಾವು ಅಮ್ಮ ಮನೆಗೆ ಹೊರಡೋಣ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಇವಾಗ ಅಮ್ಮ ಮನೆಗೆ ಬಂದ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಪಾಪನ ಗಾಡೀಲಿ ಮತ್ತೆ ಕರ್ಕೊಂಡು ಬಂದ್ವಿ. ಅಮ್ಮ ಅಲ್ಲಿ ಟಿಫನಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ಹಸ್ಬೆಂಡ್ ಟಿಫನ್ ಮಾಡ್ಕೊಂಡು ಹೊರಡಬೇಕು. ಏನು ತಿಂಡಿ? ಪೂರಿ, ದಾಲ್, ಚಟ್ನಿ. ಪೂರಿ ಅಳಿಯನ್ ಫೇವ್ರೇಟ್ ಅಂತ ಪೂರಿ. ಪೂರಿ ದಾಲ್ ಚಟ್ನಿ. ಟಿಫನ್ ಏನು ಹೇಳಿ ಇವತ್ತು? ನೋ, ನಿನ್ನ ಫೇವ್ರೇಟ್ ಮೊಸರನ್ನ. ಹಾಂ, ತಿನ್ನೋದೇ 3 ಅಲ್ಲ, 2 ಎಕ್ಸ್ಟ್ರಾ ಬೇರೆ ಅಂತೆ. ನಿನೀಗ ಬಾಕ್ಸ್ ಬರಲ್ಲ. ಗೋಲ್ಡ್ ಬಿಸ್ಕೆಟ್ ಎಷ್ಟಪ್ಪ? ಬರ್ಡೇ ಗಿಫ್ಟ್. ಬರ್ಡೇಗೆ ಬರಲ್ಲ ಅಂದಲ್ಲ. ಬರ್ಡೇಗೆ ಬರಲ್ಲ ಅಂತ ನನಗೆ ಮೊನ್ನೆ ಗೊತ್ತಾಗೋದು. ನೀರು ಹಾಕ್ಸಕ್ಕೆ ಬಂದು ರಜೆಗಳಿಲ್ಲ, ಅಲ್ಲೆಲ್ಲಾಯ್ತು ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಗಿಫ್ಟ್ ಎಲ್ಲ ಹೇಳ್ತಾರೆ. ಗಿಫ್ಟ್ ಮೊದಲೇ ತಂದಿಕ್ಕಿದೆ, ಬರ್ಡೇಗೆ ಅಂತ ತಂದಿದ್ದೆ. ನೀನು ಬರಲ್ಲ ಅಂದಲ್ಲ, ಅದಕ್ಕೆ ಇವಾಗೆ ಕೊಡ್ತಾ ಇದ್ದೀನಿ. ಏನು ಮಾಡೋಕ್ಕತ್ತಪ್ಪ ಬರಲ್ಲ ಅಂದಮೇಲೆ. ಏನಿರ್ಬೋದು? ಇರೋ ನಿಮಿಷ. ಬಟ್ಟೆ ಕೊಟ್ಟಿದ್ಯಾ? ಬಟ್ಟೆ ಅಲ್ವಾ? ಜರ್ಕಿನು, ಚಾಕ್ಲೇಟು ಬಾಕ್ಸಿದೆ ಇದ್ರೊಳಗೆ. ನನಗಲ್ಲ ಇದು, ನಿನ್ಗೇನೆ. ನನಗ. ಹಾಂ, ಏನಿದೆ? ವಾಚ್ ಕಲೆಕ್ಷನ್ಸ್ ಜಾಸ್ತಿ ಇಷ್ಟಪಡ್ತೀಯಲ್ಲ. ಮಡಿಕಣಕ ವಾಚ್ ಬಾಕ್ಸ್. ನಿನ್ನ ಆ್ಯಕ್ಚುಲಿ 5 ಕೊಡಿಸಿದೆ ಅನ್ಸುತ್ತೆ. 1 2 3 4 5 ನಿನ್ನ ಕೊಡಿಸೋ ಲೈನಿಗೆ ಆಗುತ್ತೆ. ನಾಳೆ 2 5 ಲೈನಿಗೆ ಆಗುತ್ತೆ. ಇನ್ನು 3 ಗ್ಯಾಪ್ ಇಳ್ಕಂದ್ರೆ ವಾಚ್ ಕಲೆಕ್ಷನ್ ಬಾಕ್ಸ್ ಬಿಡಿಸ್ಬಿಟ್ಟಿದೀಯಾ? ಎಲ್ಲೋ ಬಿಸಾಕಿ ಮಗಳಿಗೆ ಸಿಕ್ಕೈಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ಯಾ? ಚೆನ್ನಾಗಿ ಇದು ಐಡಿಯಾ ಇಲ್ಲ ನಮ್ಗೆ. ಈ ಥರ ಬರುತ್ತೆ ಅಂತ ಹೇಳಿದ್ರು ತರ್ಸ್ಕೊಂಡು. ಯಾವಾಗ ತರಿಸಿದ್ದು? ಆನ್ಲೈನ್ ಬುಕ್ ಮಾಡಿದ್ದೆ. ಹೆಂಗಿರು ಪಾಪು ಇರೋದನ್ನ ಹೋಗಿ ತರೋಕ್ಕಾಗಲ್ಲ ಅಂದ್ಬಿಟ್ಟು. ಇಷ್ಟ ಆಯ್ತಾ? ಹೌದು, ಸೂಪರ್ ಆಯಿತು. ಆ್ಯಕ್ಚುಲಿ ಬೇಕಿತ್ತು ಅನ್ಸೋದು ನನಗೆ. ಕಮ್ಮಿನ ವಾರಂಟಿ ಇದೆಯಲ್ವಾ, ಎಲ್ಲಿ ಬೇಕಲ್ಲ ಹಾಕಿರ್ತೀವಿ ಬಾಕ್ಸ್ಗಳಿಗೆ. ಎಮರ್ಜೆನ್ಸಿ ಎಲ್ಲ ಬಾಕ್ಸ್ ತೆಗೆದು ನೋಡಬೇಕಿತ್ತು ಒಂದೊಂದ್ಸಲ. ಇರೋದ್ರಿಂದ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಬತ್ತು ಹಾಕೊಂಡ್ಕೊಳ್ಳಿ. ಸೂಪರ್, ಥ್ಯಾಂಕ್ ಯು. ಪುರಿ. ನಿನ್ನ ಫೇವ್ರೆಟ್ ಪುರಿ? ನೋಡ್ತಿದ್ರೆ ಬಾಯಿಲಿ ಏನೋ ಒಂಥರ ಇದಾಗ್ತದೆ, ಬರ್ತೈತೆ. ಟೆಂಪ್ಟ್. ತಿಂತ ಒಂಥರ ಫುಲ್ ಇದೆ. ಸಾಫ್ಟ್ ಕಾಂಬಿನೇಷನ್ ಸೂಪರು. ಸಾಫ್ಟ್ ಚೆನ್ನಾಗಿದೆ ಪೂರಿ ಮೇಲೆ. ಒಳ್ಳೆ ಒಳ್ಳೆ ಸಾಫ್ಟ್ ಒಳ್ಳೆ ಚಟ್ನಿ. ಅದು ಕಡಲೆಕಾಯಿ ಚಟ್ನಿ ಅನ್ನೋದು ಕಾಯಿ ಚಟ್ನಿ ಇರ್ಬೇಕು ಅನ್ಸುತ್ತೆ. ಒಂದು ಲೆಕ್ಕ ಹೋಗ್ತದೆ. ಒಳ್ಳೆದು ಸಿಗೋದಲ್ಲ. ನೀರು ತಿಂದು ಬಿಸಿ ಬಿಸಿ. ಹಂಗಾರ ಎಲ್ಲಿಗೆ ಬಂದಿದ್ದೀರಾ ನೀವು? ಎಲ್ಲಿಗೆ ಬಂದಿದ್ದೀರಾ ವಾಪಸ್ಸು? ನಿಮ್ಮ ಪಪ್ಪ ಹೋಯ್ತು. ನಿನ್ನ ಪಾಚಂಡಿರುವಾಗೆ ನಿಮ್ಮ ಪಪ್ಪ ಹೋಯ್ತು. ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೋಯ್ತು ಪಪ್ಪ. ಆಯಿತು ಪಪ್ಪ, ಆಯಿತು. ಎಲ್ಲಿಗೆ ಬಂದಿದ್ದೀರಾ? ಕೇಳಿ, ನಿಮ್ಮ ಅಜ್ಜಿ ಮಿಸ್ ಮಾಡ್ಕೊಂತ ನಿನ್ನ ಕೇಳು. ಅಜ್ಜಿ ಮಿಸ್ ಮಾಡ್ಕೊಂಡ ನನ್ನ. ಕೇಳು ಅಜ್ಜಿನ. ಅಜ್ಜಿ ಮಿಸ್ ಮಾಡ್ಕೊಂಡ ನನ್ನ ಅಂತ.
ತುಂಬ ಸೆಕೆ ಇದೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಪಾಪಗೋಸ್ಕರ ಕೂಲರ್ ತೊಗೊಂಬಂದ. ಅವನೇನು ಹೇಳಿರಲಿಲ್ಲ, ಸಡನ್ನಾಗಿ ತಂದ. ಬಟ್ ನಾವು ಅಂದ್ಕೊತೀವಿ ಕೂಲರ್ ತೊಗೋಬೇಕು, ಪಾಪಗೆ ಹೆವಿ ಸೆಕೆ ಆಗ್ತಿದೆ ಅಂದ್ಬಿಟ್ಟು. ನನ್ನ ಮಗ ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾನೆ, ಅದರಲ್ಲೂ ಮಧ್ಯಾಹ್ನ ಟೈಮ್ ಅಂತೂ ಅವ್ನು ಕರೆಕ್ಟಾಗಿ ನಿದ್ದೆನೇ ಮಾಡಲ್ಲ. ಎಷ್ಟೇ ಫ್ಯಾನ್ ಹಾಕಿದ್ರು ಅವ್ನಿಗೆ ಅದು ಕಂಫರ್ಟಬಲ್ ಅನಿಸಲ್ಲ. ಸೊ ಈ ಕೂಲರ್ ತೊಗೋಬೇಕು ಅಂತ ಅಂದ್ಕೊತಾನೇ ಇದ್ವಿ. ನನ್ನ ತಮ್ಮಂಗೆ ಒಂದ್ಸಲ ಹೇಳಿದ್ವಿ ಕೂಲರ್ ತೊಗೋಬೇಕು ಅಂದ್ಬಿಟ್ಟು. ಅವ್ನು ಸಡನ್ನಾಗಿ ಏನು ಹೇಳಿಲ್ಲ, ಸಡನ್ನಾಗಿ ಕೂಲರ್ ತೊಗೊಂಡು ಬಂದ ಪಾಪಗೆ ಅಂತ ಅಂದ್ಬಿಟ್ಟು. ಬಟ್ ಈಗ ಆಲ್ರೆಡಿ ಸ್ವಲ್ಪ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇವಾಗೇನು ಅದು ಅಷ್ಟು ಯೂಸ್ ಆಗೋಲ್ಲ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ. ಇದೇ 1 ಮಂತ್ ಬ್ಯಾಕ್ ತಂದಿದ್ರೆ ತುಂಬ ಚೆನ್ನಾಗಿ ಯೂಸ್ ಆಗ್ತಿತ್ತು, ಬಟ್ ಪರವಾಗಿಲ್ಲ. ವೇಟ್ ಇಲ್ವಾ? ವೇಟ್ ಇರುತ್ತೆ, ಇದ್ದರೇನು ಬಾಕ್ಸ್ ಫ್ಯಾನ್ ನೋಡ್ತಾರೆ. ಫ್ಯಾನ್ ಇಲ್ಲ ಮಗನೇ ಇನ್ಮೇಲೆ, ನಿನ್ಗೋಸ್ಕರ ಕೂಲರ್ ಕೂಲರ್ ಕೂಲರ್. ವಾಷಿಂಗ್ ಮಿಷಿನ್ ಐತಿ. ಹಂಗೆ ಬರೋದು ತೆಗೆಯೋದು, ಇದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಒಳಗೆ, ಬಟ್ಟೆ ಹಾಕೋದು ಒಳಗೆ. ಈಗ ಹೆಂಗೆ ಯೂಸ್ ಮಾಡೋದು ಹೇಳ್ತದ? ಐಸ್ ಇಟ್ಬೇಕಾ? ಬಿಸಿನೀರು ಹಾಕೋದು, ಬಿಸಿನೀರ ತಣ್ಣಗಾಗಬೇಕಲ್ಲ, ಐಸ್ ಇಡ್ಬೇಕಾ? ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.